ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಹೇಳ್ತಾ ಇರುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ TET. ಬರೀ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಓಪನ್ ಮಾಡಿದಾಗ ಬರ್ತಾ ಇರೋದು ಏನಪ್ಪ ಅಂತಂದರೆ ವಿಷಯ ಬರೀ ನಾನು GPSTR, HSTR, ಆಮೇಲೆ TET ಹೇಗಾಯಿತು, TET ಕ್ವಾಲಿಫೈಡಾ ನಾಟ್ ಕ್ವಾಲಿಫೈಡಾ, ಬರೀ ನಾನು TET ಬಗ್ಗೆನೇ ನಾನು ತುಂಬ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ನಾನು TETಗೋಸ್ಕರ ನಿಮ್ಮ ಜೊತೆ ಒಂದು ಸ್ವಲ್ಪ ಶೇರ್ ಮಾಡ್ಕೋಬೇಕು ವಿಡಿಯೋ ಅಂತ. ಆಮೇಲೆ TETನ ಯಾವ ರೀತಿ ಓದಬೇಕು, ಯಾವೆಲ್ಲ ಓದಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ TET ಯಾಕೆ ಇಷ್ಟೊಂದು ಅವಶ್ಯಕ ಅನ್ನೋದು ನಿಮಗೆ ಗೊತ್ತೇ. TET ಎಲಿಜಿಬಲ್ ಆದರೆ ನಾವು CETಗೆ ಕ್ವಾಲಿಫೈಡ್ ಆದಂಗೆ, CET ಆದಮೇಲೆ ಗೊತ್ತೇ ಇರುತ್ತೆ ನಾವು ನಾರ್ಮಲಾಗಿ ಜಾಬ್ ತೊಗೊಳ್ಳೋದು ಅಂತ. ಇವಾಗ ನಾವು TET ಓದಬೇಕಾದ್ರೆ ಏನೆಲ್ಲ ಓದಬೇಕು, ಯಾವ ರೀತಿ ಓದಬೇಕು ಅನ್ನೋದನ್ನು ನೀವು ತುಂಬಾ ಗೊಂದಲ ಮಾಡ್ಕೊಂಡಿರ್ತೀರ. TET ನಾವು ಯಾವುದು ಎಲ್ಲ ನೋಟ್ಸ್ ಓದಬೇಕು ಅಥವಾ ಜಂಜಾಟಗಳನ್ನು ಹಾಕ್ಕೊಂಡು ನಾವು TETಯನ್ನು ಓದಬೇಕು, ವಿಷಯ ಸಂಗ್ರಹಣೆ ಅಂತ ಹೇಳ್ತೀವಿ. TET ಓದೋದ್ರಲ್ಲಿ ನೀವು ಯಾವ ರೀತಿಯೂ ತೊಂದರೆನೇ ತೊಗೊಳಕ್ಕೆ ಹೋಗಬೇಡಿ. ಯಾಕಂತಂದರೆ 150 ಮಾರ್ಕ್ಸ್ಗೆ ನೀವು 145ವರೆಗೂ ಮಾರ್ಕ್ಸ್ ತೊಗೋಬೋದು. ಅದು ನಾವು 145 ಮಾರ್ಕ್ಸ್ ತೊಗೊಳ್ಳೋದು, ನೀವು ಔಟ್ ಆಫ್ ಔಟ್ ಕೂಡ ಮಾಡ್ಬೋದು. ನಾವು ಅಟ್ಲೀಸ್ಟ್ ನಮ್ಗೆ ಏನೂ ಇಲ್ಲ, ನಾವು ಓದಿಲ್ಲ ಅಂದ್ರೂ ಕೂಡ ನಾವು ಎಲಿಜಿಬಲ್ ಆಗೋಕ್ಕೂ ರೆಡಿ. ಯಾವ ರೀತಿ ಓದಬೇಕು ಅಂತ ಹೇಳಿದ್ರೆ, ಇವಾಗ ನಮಗೆ ಅಂದರೆ SC ST ಈ ಕೆಟಗರಿಯಲ್ಲಿ 83 ಅಂತೂ ಆಗಲೇಬೇಕು. ಅಂತ ಎಲಿಜಿಬಲ್ ಆಗಬೇಕಂದ್ರೆ 83 ಮಾರ್ಕ್ಸ್ ಬೇಕೇ ಬೇಕು. ಜನರಲಲ್ಲಿ 90 ಅಂತೂ ಬೇಕು. ನಾವು 90 ಅಬೋವ್ ಮಾಡಬೇಕು. ಆಮೇಲೆ ನಾವು 100 ಅಬೋವ್ ಹೋಗಬೇಕು, ಅಥವಾ ನಾವು 150ಗೆ ಹೋಗಬೇಕು ಅಂತಂದರೆ ತಲೆನೇ ಕೇಳಿಸ್ಕೊಳಕ್ಕೆ ಹೋಗ್ಬೇಡ್ರಿ. TET ಕ್ವಾಲಿಫೈಡ್ ಆಗಲಿಲ್ಲ, ನಾಟ್ ಕ್ವಾಲಿಫೈಡ್ ಆಯಿತು ನಂದು ಅಂತೇಳಿ ಬೇಜಾರಾಗೋಕ್ಕೂ ಹೋಗಬೇಡಿ. ಯಾಕಪ್ಪ ಅಂತಂದರೆ TET ಓದೋದು ತುಂಬಾ ಸುಲಭವಾದಂಥದ್ದು, ವಿಷಯನೂ ತುಂಬಾ ನಾರ್ಮಲ್ ಆಗಿರುತ್ತೆ. ಅಂದರೆ ಗೊಂದಲ ನಾವು ಎಷ್ಟು ಟೆನ್ಷನ್ ಮಾಡ್ಕೋತೀವೋ, ಎಷ್ಟು ನಾವು ವಿಷಯಗಳನ್ನು ಯಾವುದು ಓದಬೇಕು, ಯಾವ್ದು ಬಿಡಬೇಕು, ಇದು ಓದಬೇಕಾ ಇದು ಓದಬೇಕಾ ಅಂತ ನಾವು ಎಷ್ಟೊಂದು ನಾವು ತಲೆ ಕೆಡಿಸ್ಕೋತೀವೋ ಅಷ್ಟು ಇನ್ನಿಷ್ಟು ನರ್ವಸ್ ಆಗ್ತೀವಿ. ಯಾಕಪ್ಪ ಅಂತಂದರೆ ನಾವು ಯಾವುದೇ ಅಲ್ಲಿ ಒಂದು ಕೆಲಸ ಮಾಡಬೇಕು ಅಥವಾ ನಾವು ಒಂದು ಓದಬೇಕು, ಒಂದು ಸಾಧನೆ ಮಾಡಬೇಕು ಅಂತಂದರೆ ಎಷ್ಟು ನಾವು ಮೈಂಡ್ ಮೇಲೆ ಸ್ಟ್ರೆಸ್ ತೊಗೊಂಡಿರ್ತೀವೋ ಅಷ್ಟು ನಾವು ಇನ್ನೂ ಸ್ವಲ್ಪ ಹಿಂದೆನೇ ಬರ್ತೀವಿ. ಇದು ಕೂಡ ಹಾಗೆ. TET ನಾವು ಓದಬೇಕು ಅಂತಂದರೆ ಅದಕ್ಕೆ ಆದಂಥ ರೂಲ್ಸ್ಗಳಿರುತ್ತೆ. ಆಮೇಲೆ ನಾವು ಯಾವುದೇ ಆದರೂ ಓದಬೇಕಾದ್ರೆ ಟೆನ್ಷನ್ಗಳಲ್ಲಿ ಹೋದರೆ ಓದನ್ನು ಮರೆಯೋ ಕೂಡ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, TET ನೀವು ಓದಬೇಕಂದ್ರೆ ಯಾವುದೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಮೇಡಮ್ ಅಂತ ಹೇಳ್ತೀರಾ, ನಾವು ಟೆನ್ಷನ್ ಆಗುತ್ತೆ ಅಂತ ನೀವು ಅನ್ಬೋದು. ಯಾಕಪ್ಪ ಅಂತಂದರೆ ಎಲಿಜಿಬಲ್ ಆಗಿರಲ್ಲ. ನಾವು ಇವಾಗ ಮೊನ್ನೆ ಬರೆದಿರುವಂತಹ ನೀವು TET ಟೆಸ್ಟಲ್ಲಿ ಎಲಿಜಿಬಲ್ ಆಗಿರಲ್ಲ, ಟೆನ್ಷನ್ ಕೂಡ ಆಗಿರುತ್ತೆ. ಆಮೇಲೆ ಆ ಒಬ್ಬರೊಬ್ಬರು ಇವಾಗ 90 ತೊಗೋಬೇಕಾದ್ರೆ ಕರೆಕ್ಟಾಗಿ 90 ಅಂದರೆ ಅಷ್ಟಕ್ಕಷ್ಟೇ ಕ್ವಾಲಿಫೈಡ್ ಆಗೋಕ್ಕೆ ಅಷ್ಟೇ ಮಾರ್ಕ್ಸ್ ತೊಗೊಂಡಿರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇಲ್ಲ ಟೆನ್ಷನ್ ಆಗುತ್ತೆ ಅಂತ ನೀವು ಅಂದ್ಕೋಬಹುದು. ಆಮೇಲೆ ಯಾವುದು ಓದಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಇವಾಗ ನಾವು TET ಓದಬೇಕು ಅಂತಂದರೆ ನೋಟ್ಸ್ಗಳನ್ನು ಮಾಡ್ಕೊಂಡಿರ್ತೀವಿ. ನೀವು ಓದಬೇಕು ಅನ್ನೋದೇ ಆದರೆ TET ನಿಮಗೆ ಕ್ವಾಲಿಫೈಡ್ ಆಗಬೇಕು ಅನ್ನೋದೇ ಆದರೆ ನೀವು ಏನು ಇವಾಗ DED ಅಥವಾ BEd ಮಾಡಿರ್ತೀರಾ, DED BEd ಮಾಡಿದಾಗ ನಿಮಗೆ ಏನು DEDಲ್ಲಿ ಪಠ್ಯಕ್ರಮಗಳನ್ನು ಇರ್ತಾವಲ್ಲ, ನಿಮ್ಮ ಸಿಲೆಬಸ್ಗಳನ್ನು ಇರ್ತಾವಲ್ಲ, ಸೈಕಾಲಜಿ ಪಠ್ಯಕ್ರಮ, ಕನ್ನಡ ಈ ಥರ ಇರ್ತಾವಲ್ಲ, ಅದನ್ನು ಮೊದಲು ನೀವು ಇನ್ನೊಂದು ಸಲ ರಿಪೀಟ್ ಮಾಡೋದ್ರಲ್ಲಿ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ ಅದರಲ್ಲಿನೇ. ಆಮೇಲೆ ಬೇರೆ ಥರ ಇನ್ನೊಬ್ಬರ ಸ್ವಲ್ಪ ಜನದ ನಾನು ವಿಡಿಯೋಸ್ಗಳನ್ನು ನೋಡಿದೆ ಯೂಟ್ಯೂಬಲ್ಲಿ. ನೋಡಿದಾಗ ನನಗೆ ಸ್ವಲ್ಪ ಗೊಂದಲ ಆಯಿತು. ಈ ಥರ ನಾವು ಇವಾಗ TET ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಆಯಿತು, ಅಂದರೆ ಪ್ರೆಷರ್ ಆಗ್ಬೋದು ಅಂತ ಅಂದ್ಕೊಂಡೆ. ಅದನ್ನು ಓದಿ ಇದನ್ನು ಓದಿ ಅಂತ ಕೇಳಿದೆ. ಸ್ವಲ್ಪ ವಿಡಿಯೋಸ್ಗಳಲ್ಲಿ ಕೇಳಿದಾಗ ಸ್ವಲ್ಪ ಗೊಂದಲ ಆಯಿತು. ನಿಮಗೂ ಕೂಡ ಗೊಂದಲ ಆಗೋದು ಸಹಜನೇ. ಆ ಥರ ಗೊಂದಲ ಮಾಡ್ಕೊಳಕ್ಕೆ ಹೋಗಬೇಡಿ, ಈಸಿಯಾಗಿ ಮಾಡ್ಕೊಳ್ಳಿ. ನಾವು ಯಾವುದೇ ಮಾಡಬೇಕಂದ್ರೆ ಸರಳವಾಗಿ ಮಾಡಿಕೊಂಡ್ರೆ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇವಾಗ ನಾವು ಏನು DED ಅಥವಾ BEdಗಳಲ್ಲಿ ಯಾವುದು ಸಿಲೆಬಸ್ಗಳನ್ನು ವಿಷಯಗಳನ್ನು ಇರ್ತದಲ್ಲ ಅದನ್ನೇ ಕೂಡ ನೀವು ಸ್ವಲ್ಪ ನೋಟ್ಸ್ಗಳನ್ನಾಗಿ ಮಾಡ್ಕೊಳ್ಳಿ. ನೋಟ್ಸ್ಗಳನ್ನು ಮಾಡಿಕೊಂಡಾಗ ನಂತರ ನೀವು ಇವಾಗ ನಾವು ಇಷ್ಟು 1ರಿಂದ ನಾನು PUCವರೆಗೆ ಓದಿದೆ, 1ರಿಂದ ನಾನು 8th ಓದಿದೆ, 8ರಿಂದ 10ರವರೆಗೆ ಓದಿದೆ ಅಂತ ನೀವು ಅಂದ್ಕೊಂಡಿರ್ತೀರ. ಅದನ್ನು ನೀವು ಓದಬೇಕಂದ್ರೆ ನೀವು ಇವಾಗ ನಾವು 1ರಿಂದ 5ನೇ ಕ್ಲಾಸ್ವರೆಗೂ ಓದಬೇಕು. ಅಲ್ಲಿರುವಂತಹ ಟೆಕ್ಸ್ಟ್ ಬುಕ್ಗಳನ್ನು ನೀವು ಅಂದರೆ ನಾವು ಇವಾಗ 1 to 3rd ಜಾಸ್ತಿನೇ ಅಲ್ಲಿ ಕಲಿಯೊಳಗೆ ಬಂದಿರುತ್ತೆ, ಪರವಾಗಿಲ್ಲ. ಅದನ್ನಲ್ಲಿ ಮತ್ತು ಇವಾಗ ನೋಟ್ಸ್ಗಳನ್ನು ಸಿಗುತ್ತೆ, ಅದನ್ನು ಓದಿ. ನಂತರ ಇದನ್ನು ಬೇಡ ನಮ್ಗೆ ಓದೋಕ್ಕಾಗಲ್ಲ ಅಂತಂದರೆ ಸಾಕಷ್ಟು ಆನ್ಲೈನ್ ಕ್ಲಾಸಸ್ಗಳಿರುತ್ತೆ ಯೂಟ್ಯೂಬಲ್ಲಿ. ಇವಾಗ ನಾನು ಕೇಳಿರೋ ಪ್ರಕಾರ ನನಗೂ ಇನ್ನೂ ಸ್ವಲ್ಪ ಜಾಸ್ತಿ
ಅಂದರೆ ಮನೆಯಲ್ಲಿ ಮಾಡಿರೋ ಟಿ ಬರೀತಿರುವಂತಹ ಅವರಿಗೆ ನೋಡ್ತಿರ್ತೀನಿ ನಾನು. ಅವರಿಗೆ ಕೂಡ ಸಜೆಷನ್ ಮಾಡಿ ಏನಪ್ಪ ಅಂದ್ರೆ ರಾಮನ್ ಟ್ಯುಟೋರಿಯಲ್ಸ್ ಒಂದು ಚಾನಲ್ ಇದೆ, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ಆನ್ಲೈನ್ ಕ್ಲಾಸಸ್ ಮಾಡ್ತಿರ್ತಾರೆ, ನೋ ಫೀಸ್, ಅಂದರೆ ಫ್ರೀಯಾಗಿ ಕೋಚಿಂಗನ್ನು ಕೊಡ್ತಿರ್ತಾರೆ. ಆ ಥರ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವು ಅದು ಕೂಡ ಕಲೆಕ್ಷನ್ ಮಾಡಿಕೊಂಡು TETಯನ್ನು ಪಾಸ್ ಮಾಡ್ಕೋಬೋದು. ಏನಿಲ್ಲಪ್ಪ ಅಂತಂದರೂ ಕೂಡ 1ರಿಂದ 5, 5ರಿಂದ 8, 8ರಿಂದ 10ರವರೆಗೆ ಸಿಕ್ಕಾಪಟ್ಟೆ ಗೊಂದಲ ಹಾಕ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಒಂದು ಸಲ ನೀವು ಏನು ಟೆಕ್ಸ್ಟ್ ಬುಕ್ಗಳನ್ನು ಓದುತ್ತಿರ್ತೀರಲ್ಲ ಅದರಲ್ಲಿನೇ ಕೂಡ ನೀವು ಒಂದೊಂದು ಮಾರ್ಕ್ಸ್ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವು ಅದರಲ್ಲಿ ನೋಟ್ಸ್ಗಳನ್ನು ಮಾಡ್ಕೊಳ್ಬೇಕು. ಅಂದರೆ ನಾವು ಅಂಡರ್ಲೈನ್ ಆದರೂ ಮಾಡ್ಕೋಬೇಕು. ಮೊದಲು ನೀವು 1ರಿಂದ 10ನೇ ತರಗತಿಯವರೆಗೂ ಟೆಕ್ಸ್ಟ್ ಬುಕ್ಗಳನ್ನು ಕಲೆಕ್ಷನ್ ಮಾಡ್ಕೊಂಡಾದಮೇಲೆ ಅದರಲ್ಲಿ ನೀವು ಏನು ಓದುತ್ತಾ ಬರ್ತಿರ್ತಾರಲ್ಲ ನೀವು ಅಂಡರ್ಲೈನ್ ಆದರೂ ಮಾಡ್ಕೊಳ್ಳಿ, ಅಥವಾ ನೀವು ಒಂದು ನೋಟ್ಬುಕ್ಕಲ್ಲಿ ನಾನು ನಿಮಗೆ ಇವಾಗ ತೋರಿಸ್ಬೇಕು ನೋಟ್ಸ್ಗಳು ಯಾವ ರೀತಿ ಇರುತ್ತೆ ಅಂತ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಥರ ನೀವು ನೋಟ್ಬುಕ್ಗಳಲ್ಲಿ ವಿಷಯಗಳನ್ನು ಅಂದರೆ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೋಬೋದು. ನಂತರ ಇಲ್ಲ ನಾವು ನೋಟ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ನೀವು ಓದುವಾಗಲೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ಓದುತ್ತಿರುವಂತಹ ಟೆಕ್ಸ್ಟ್ ಬುಕ್ಕಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾವುದು ವಿಷಯ ಮಾಡ್ತಿರೋ ಅಥವಾ ಯಾವುದರ ಬಗ್ಗೆ ನೀವು ಓದುತ್ತಿರ್ತೀರೋ ಅದು ಅಂಡರ್ಲೈನ್ ಮಾಡ್ಕೊಳ್ಳಿ. ನಂತರ ನೀವು ಅದನ್ನೇ ಓದುವಾಗ ಅದು ಅಂಡರ್ಲೈನ್ ಮಾಡಿರೋದು ತುಂಬಾ ಕ್ಯಾಚ್ ಆಗಿಬಿಡುತ್ತೆ ನಿಮ್ಮ ಕಣ್ಣಿಗೆ, ಅಂದರೆ ಇದು ನಾನು ಓದಬೇಕು ಅಂತ. ನಂತರ ನಾವು ಇವಾಗ ಜಾಸ್ತಿ ಓದಬೇಕಾಗಿರೋದು ಏನಪ್ಪ ಅಂತಂದರೆ 1ರಿಂದ ಹೇಳಿದೆನಲ್ಲ 1ರಿಂದ 10ನೇ ತರಗತಿಯವರೆಗೂ ಟೆಕ್ಸ್ಟ್ ಬುಕ್ಗಳನ್ನು ಓದ್ಬೋದು. ನಂತರ ನಿಮಗೆ ಇಲ್ಲ ನಿಮಗೆ ನೋಟ್ಸ್ ಬೇಕಂತಂದರೆ ನಾನು ತುಂಬಾ ಅಂದರೆ ನಾನು TET ಓದುವಾಗ CET ಓದುವಾಗ ತುಂಬಾ ನೋಟ್ಸ್ಗಳನ್ನು ಮಾಡಿಟ್ಟಿದ್ದೀನಿ. ನಾನು ಯಾವ ನೋಟ್ಸ್ಗಳನ್ನು ಓದಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ನೀವು ಕಮೆಂಟ್ಸಲ್ಲಿ ಹೇಳಿದರೆ ಮಾತ್ರ ನಾನು ನಿಮಗೆ ಅದು ನೋಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ನೀವು ಅದನ್ನು ಓದ್ಕೊಳ್ಳಿ. ಆಮೇಲೆ ನಿಮಗೆ ಓದುವಂತಹ ರೂಢಿ ಇಟ್ಕೋಬೇಕು. ಯಾವ ಥರ ರೂಢಿಯಪ್ಪ ಅಂತಂದರೆ ನಾನು ಇದೇ ಟೈಮಿಗೆ ಓದಬೇಕು, ಇದೇನು ಓದಬೇಕು, ಅಥವಾ ಬೇರೆಯವ್ರು ನೋಡೋಗೋಸ್ಕರ ಓದಬೇಕು, ಅಥವಾ ನನ್ನ ಬಾಜು ಇದ್ದಾರೆ ನಾನು ಸ್ಟಡಿ ಮಾಡ್ತಿದ್ದೀನಿ ಅನ್ನೋಗೋಸ್ಕರ ನಾನು ಓದಬೇಕಂತ ಆ ಥರ ಯಾವತ್ತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನಿಮಗೆ ಓದಬೇಕಂದ್ರೆ ನಿಮ್ಮನ್ನು ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಟೆಕ್ಸ್ಟ್ ಬುಕ್ ಮೇಲೆ ಇರಬೇಕು, ನೋಟ್ಸ್ ಮೇಲೆ ಇರಬೇಕು. ಆಮೇಲೆ ಮೊಬೈಲನ್ನು ಅವಾಯ್ಡ್ ಮಾಡಬೇಕು. ಮೊಬೈಲ್ ಇರುತ್ತಲ್ಲ ನೀವು ಸೈಲೆಂಟ್ ಮೋಡಿಗೆ ಹಾಕಿ ಅವಾಯ್ಡ್ ಮಾಡಿಕೊಂಡು ನೀವು ಬೇರೆ 10 ಅವರಲ್ಲ 5 ಅವರಲ್ಲ 1 ತಾಸಲ್ಲ ಏನಲ್ಲ ನೀವು ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಬರೀ 30 ನಿಮಿಷ ಮಾತ್ರ ಓದ್ಕೊಂಡ್ರಿ ಅಂದರೆ ನೀವು ಅಲ್ಲಿ TETಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೋತೀರಾ? 30 ಮಾರ್ಕ್ಸ್ ತೊಗೋತೀರಾ, ಅಂದರೆ 30 ಅಂಕಗಳನ್ನು ತೊಗೋತೀರಾ. ತುಂಬಾ ನೀವು ರಿಸ್ಕ್ ಹಾಕ್ಕೊಂಡು ಓದಕ್ಕೆ ಹೋಗಬೇಡಿ. 30 ಅಂಕಗಳನ್ನು ನಾವು ಇಲ್ಲಿ ಎಷ್ಟು ನಿಮಿಷ ಓದಿದ್ವಿ ಕಾನ್ಸಂಟ್ರೇಷನ್ ಕೊಟ್ಟು 30 ನಿಮಿಷ ಓದಿದ್ವಿ. 30 ನಿಮಿಷ ಓದೋದಾದಮೇಲೆ ನೀವು 30 ಅಂದರೆ ನಾವು TETಯಲ್ಲಿ 30 ಅಂಕಗಳನ್ನು ತೊಗೊಂಡಿವಿ. ಸಬ್ಜೆಕ್ಟ್ ಇಷ್ಟೇ ಯೋಚನೆ ಮಾಡಿ, ಸಬ್ಜೆಕ್ಟಲ್ಲಿ ನಾವು ಯಾವುದು ಒಂದೊಂದು ಸಬ್ಜೆಕ್ಟ್ ತೊಗೊಂಡಿರ್ತೀವೋ ನಾವು 150 ಮಾಡೋದೇನು ದೊಡ್ಡದಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಓದಬೇಕಂದ್ರೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿ TETಯಲ್ಲಿ ಓದಿ. ನಂತರ ನೀವು ಅಂದರೆ ಇದು ಇನ್ನೊಂದು ಹೇಳಬೇಕಂತಂದರೆ ಈಸಿ ಆಗಬೇಕು ನಿಮಗೆ ಓದಲಿಗೆ. ಅಂದರೆ ನಾವು ಈ ಸದ್ಯಕ್ಕೆ ಮನೆಯಲ್ಲಿ ಗೃಹಿಣಿಯರಿರ್ತಾರೆ, ಆಮೇಲೆ ಇವಾಗ D.Ed B.Ed ಆಗಿರುವಂಥ ವಿದ್ಯಾರ್ಥಿಗಳಿರ್ತಾರೆ. ನಿಮ್ಗೆ ಅನುಕೂಲ ಆಗಬೇಕಂದ್ರೆ ಇವಾಗ ಸಾಕಷ್ಟು ಕೋಚಿಂಗ್ ಕ್ಲಾಸಸ್ಗಳಿವೆ. ಅಂದರೆ ನೀವು ಕೋಚಿಂಗ್ ಕೊಡುವಂಥದ್ದು, ನೀವು ಓದುವಂಥ, ನೀವು ಮಕ್ಕಳಿಗೆ ಟೀಚ್ ಮಾಡುವಂಥ ತುಂಬಾ ಕ್ಲಾಸಸ್ಗಳಿವೆ. ಆ ಕ್ಲಾಸಸ್ಗಳಿಗೆ ಹೋಗಿ ಕೂಡ ನೀವು ನಾಲೆಜನ್ನು ಪಡೀಬಹುದು. ಯಾವ ರೀತಿ ಅಂತಂದರೆ ಇವಾಗ ತುಂಬಾ ಈಗ ನಿಮ್ಮ ಇರುವಂಥ ಊರಲ್ಲಿ ಅಥವಾ ಬೇರೆ ಬೇರೆ ಸ್ಕೂಲ್ಗಳು ಇರ್ತವೆ. ಅಂಥ ಸ್ಕೂಲ್ಗಳಿಗೆ ಕಾಲ್ಫಾರ್ಮ್ ಆಗಿರ್ತವೆ. ಅಂದರೆ ನಿಮಗೆ ಇವಾಗ ಟೀಚರ್ಸ್ಗಳು ಬೇಕಾಗಿದ್ದಾರೆ ಅಂತ ಹೇಳಿದಾಗ ನೀವು ಅಂಥ ಸ್ಕೂಲ್ಗಳಿಗೆ ಹೋಗಿ ಕೂಡ ಒಬ್ಬರಿಂದ ಟೀಚರಿಂದ, ಅಂದರೆ ನಿಮ್ಮದು ಒಂದು ಸಬ್ಜೆಕ್ಟ್ ಇತ್ತಂದರೆ ಅಲ್ಲಿ 5-6 ಜನ ಟೀಚರ್ಸ್ಗಳು ಒಂದೊಂದು ಸಬ್ಜೆಕ್ಟ್ಗಳಲ್ಲಿ ಇದ್ದೇ ಇರ್ತಾರೆ. ಅಂಥ ಟೀಚರ್ಸ್ಗಳಿಂದ ಅಂದ್ರೆ ಅವರು ವಿಷಯಗಳನ್ನು ತಮ್ಮ ವಿಷಯಗಳಿಗೆ ನೋಟ್ಸ್ಗಳನ್ನು ಮಾಡಿರ್ತಾರೆ. ಆ ನೋಟ್ಸ್ಗಳನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಮಾಡ್ಬೋದು. ಇನ್ನೊಂದು ಡೈಲಿ ರೆಗ್ಯುಲರಲ್ಲಿ ನೀವು ಮಕ್ಕಳಿಗೆ ಟೀಚ್ ಮಾಡ್ತಾ ಬಂದರೆ ಆ ವಿಷಯ ಜ್ಞಾನ ಕೂಡ ನಿಮ್ಮಲ್ಲಿರುತ್ತೆ. ಅಂದರೆ ಇವಾಗ ನೀವು ಕನ್ನಡ ಸಬ್ಜೆಕ್ಟ್ ಮಾಡ್ತಾಯಿದ್ದೀರಾ ಅಥವಾ ಇಂಗ್ಲೀಷ್ ಮಾಡ್ತಾಯಿದ್ದೀರಾ, ಅದನ್ನು ನಿಮಗೆ ಅಂದರೆ ನಾವು D.Ed B.Ed ಆಗಿ ಮನೆಗೆ ಕೂರೋಕ್ಕಿಂತ ಮೊದಲು ನಾವು ಅದನ್ನೇ ನಾವು ವಿಷಯವನ್ನು ಒಂದು ತಗೊಂಡು ನಾವು ಬೇರೆ ಸ್ಕೂಲಲ್ಲಿ ಹೋಗಿ ನಾವು ಟೀಚರಾಗಿ ಅಂದರೆ ನಾವು ಒಂದು ಸಹಶಿಕ್ಷಕರಾಗಿ ಹೋಗಿ ನಾವು ಪ್ರೈವೇಟ್ ಇದ್ದರೂ ಪರವಾಗಿಲ್ಲ ಹೋಗಿ ನೀವು ಅಲ್ಲಿ ಮಕ್ಕಳಿಗೆ ನೀವು ನಾಲೆಜ್ ಕೊಡ್ತಾ ಬಂದರೆ ನಿಮಗೂ ಕೂಡ ಬೆಳೆಯುತ್ತೆ, ಮಕ್ಕಳಿಗೂ ಕೂಡ ಆಗುತ್ತೆ. ಅದು ಕೂಡ ನಿಮಗೆ ನೆನಪಲ್ಲಿ ಉಟ್ಕೊಳ್ಳುತ್ತೆ. ಇದು ಕೂಡ TETಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂತಂದರೆ TET ನಿಮಗೆ ಇವಾಗ ನಾವು ಓದು ಅಂತಂದರೆ ಬರೀ ನಾವು ಬುಕ್ಸ್ ಇಟ್ಕೊಂಡು ನೋಟ್ಸ್ ಇಟ್ಕೊಂಡು ಓದಿದ್ರೆ ನಾವು TET ಪಾಸ್
ಅದು ಕಷ್ಟ. ಯಾಕಂತಂದರೆ ನೀವು ಕೂಡ ನೀವು ಕ್ಲಾಸಸ್ ಮಾಡ್ತಾ ಹೋದರೆ ಅಥವಾ ನೀವು ಬೇರೆಯವರು ಕ್ಲಾಸ್ ಮಾಡಿದ್ದನ್ನು ನೀವು ನೋಟ್ ಮಾಡಿಕೊಂಡ್ರೆ ಓದಿದ್ರೆ ಅದು ಕೂಡ ನಿಮಗೆ ನಾಲೆಜ್ ಬರುತ್ತೆ. ನೀವು ಬುಕ್ ಹಿಡಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಹೇಳುವಂಥ ಸಿಲೆಬಸ್ಸಲ್ಲೇ ಬಂದಿರುತ್ತೆ. ಹಾಗಾಗಿ ಇವಾಗ ಹೇಳ್ತಿರ್ತಾರೆ 1ರಿಂದ ಅಷ್ಟು ನೀವೆಲ್ಲ ಯಾವ ಸಬ್ಜೆಕ್ಟ್ PUC ಆ ಥರ ಹಿಂಗೆ ಹೇಳ್ತಿರ್ತಾರೆ. ನೀವು ಅದನ್ನೇ ನೀವು ಒಂದು ಸಲ ರೆಫರ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ಇದು ಕೂಡ TETಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನಿಮಗೆ ಇನ್ನು ಯಾರಿಗಾದರೂ ನೀವು ಇಲ್ಲ ನಮಗೆ TETಗೆ ಹೆಲ್ಪ್ ಆಗೋಕ್ಕೆ ಓದೋಕ್ಕೆ ನಮಗೆ ನೋಟ್ಸ್ಗಳನ್ನು ಬೇಕು, ಎಲ್ಲಿಂದ ತರಿಸ್ತೀರಾ, ಎಲ್ಲಿಂದ ತಂದು ಓದುತ್ತೀರಾ ಅನ್ನೋದು ನೀವು ಕೇಳಿದ್ರೆ, ನೀವು ನೋಟ್ಸ್ಗಳನ್ನು ಏನಾದರೂ ಬೇಕು ಅಂತ ಅಂದರೆ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಥರ ನೀವು TETಯನ್ನು ಓದಿದ್ರೆ ಖಂಡಿತವಾಗಿಯೂ ಔಟ್ ಆಫ್ ಔಟ್ ತೊಗೊಳ್ಳೋಕ್ಕೆ ಡೌಟೇ ಇಲ್ಲ. ಯಾಕಪ್ಪ ಅಂತಂದರೆ TET ಅನ್ನೋದೊಂದು ದೊಡ್ಡ ತಲೆಭಾರವನ್ನು ನೀವು ತೆಗೆದು ಹಾಕಿಬಿಡಿ. TETಯಲ್ಲಿರುವಂಥದ್ದು ತಲೆಭಾರ ದೊಡ್ಡದಾಗಿರುವಂಥ ನನ್ನದ ಮೇಲೆ ಬಿದ್ದಂಥ ಬಂಡೆ ಅನ್ನೋದನ್ನು ತೆಗೆದು ಹಾಕಿಬಿಡಿ. ಯಾಕಂತಂದರೆ ಅಷ್ಟೊಂದು ಕಷ್ಟ ಅಂತಲ್ಲ. ಅಂದರೆ ನೀವು ಓದಿದ್ರೆ ಗೊಂದಲ ಯಾಕೆ ನಮಗೆ 85 ಅಷ್ಟೊಂದು ನಾವು ಕ್ವಾಲಿಫೈಡ್ ಆಗೋಕ್ಕೆ ನಿಮಗೆ ತೊಗೊಳಕ್ಕಾಗಲ್ವ, 90 ತೊಗೊಳಕ್ಕಾಗಲ್ವ. ಯಾಕಂತಂದರೆ ಅಷ್ಟು ಕಷ್ಟ ಮಾಡ್ಕೊಂಡು ಬಿಟ್ಟಿರ್ತೀರ. ನೀವು ಕಷ್ಟ ಮಾಡ್ಕೊಳಕ್ಕೆ ಹೋಗಬೇಡಿ. TETಯನ್ನು ಈಸಿಯಾಗಿ ಸುಲಭವಾಗಿ ನೀವು ಮಾರ್ಕ್ಸನ್ನು ತೊಗೋಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, TET ಅನ್ನೋದೊಂದು ತುಂಬ ಭಾರ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ವಿಡಿಯೋ ಯಾಕಪ್ಪ ಮಾಡಿದ್ದೀನಿ ಅಂತಂದರೆ ಯೂಟ್ಯೂಬಲ್ಲಿ ತುಂಬಾ ನಾನು ಓಪನ್ ಮಾಡಿದಾಗ ಯಾವಾಗ TET ಎಕ್ಸಾಮ್ ಮುಗಿದಿದೆ ಆವಾಗ ಎಕ್ಸಾಮಿಂದನೂ ಕೂಡ ನಾನು ನೋಡ್ತಾ ಇದ್ದೀನಿ ಬರೀ TET ಆ ಥರ ಈ ಥರ. ಯಾಕಂತಂದರೆ ನೀವು ಮಾಡಿಕೊಂಡಿರುವಂತಹ ಗೊಂದಲಕ್ಕೆ ಈ ಥರ ಆಗ್ತಿರುತ್ತೆ. ನೀವು ಯಾವ ಥರ ಓದಬೇಕು, ಏನು ಓದಬೇಕು ಅನ್ನೋದು ಹೇಳಿದ್ದೀನಿ. ನಿಮಗೆ ನೋಟ್ಸ್ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ಹೇಳಿದರೆ ಆ ವಿಡಿಯೋ ಕೂಡ ನಾನು ಮಾಡಿರ್ತೀನಿ. ಅಂದರೆ ಯಾವ ಸಿಲೆಬಸ್ಸಿಗೆ ಎಷ್ಟು ಮಾರ್ಕ್ಸ್ ನೀವು ತೊಗೋಬೇಕು ಅಂದರೆ ಎಷ್ಟು ಮಾರ್ಕ್ಸ್ ಅಂತರೂ ಅಲ್ಲಿ ಇದ್ದೇ ಇರುತ್ತೆ. ಅಂದರೆ ಯಾವ ಸಿಲೆಬಸ್ಸನ್ನು ಓದಿದರೆ ನಾವು ಒಂದು ಸಿಲೆಬಸ್ಸಲ್ಲಿ ನಾವು ಎಷ್ಟು ಮಾರ್ಕ್ಸನ್ನು ತೊಗೊಳ್ಳೋದು ಓದೋ ಕೆಪಾಸಿಟಿ ನಮಗಿರುತ್ತೆ. ನಾವು ಓದಿದರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋ ಕೆಪಾಸಿಟಿ ಆ ವಿಷಯದಲ್ಲಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ವಿಡಿಯೋನ ಮಾಡ್ತೀನಿ. ಖಂಡಿತ ನೀವು ಕಮೆಂಟಲ್ಲಿ ಹೇಳಿದರೆ ಯಾವ ಥರ ಒಂದು ವಿಷಯಕ್ಕೆ ಅಂದರೆ ನಾವು ಎಷ್ಟು ಅವರ್ ಓದಿದ್ರೆ, ಎಷ್ಟು ದಿನ ಓದಿದ್ರೆ, ಈ ಥರ ಒಂದು ಸಬ್ಜೆಕ್ಟ್ ಓದಿದ್ರೆ ನೀವು ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಮಾರ್ಕ್ಸ್ವರೆಗೂ ಟಚ್ ಆಗ್ತೀರಾ ಅಂತ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತೀನಿ. ಯಾವ ಕಮೆಂಟ್ ಜಾಸ್ತಿ ಆಗುತ್ತೆ ಆ ವಿಡಿಯೋ ಬಗ್ಗೆ ಅಂದರೆ TET ಮತ್ತು CET ಬಗ್ಗೆ ನಾನು ನಿಮಗೆ ವಿಡಿಯೋ ಹಾಕ್ತಾ ಬರ್ತೀನಿ. ಇವಾಗ ತುಂಬಾ ಕಷ್ಟ ಮಾಡಿಕೊಂಡು TETಯನ್ನು ಲಾಸ್ಟ್ ಟೈಮ್ ಇನ್ನೊಂದು ಸಲ ಹೇಳ್ತೀನಿ, TETಯನ್ನು ತಲೆಭಾರ ಮಾಡ್ಕೋಬೇಡಿ. ಯಾವ ಥರ ಓದಬೇಕು, ಪ್ರಿಪ್ರೇಷನ್ ಯಾವ ಥರ ಆಗಬೇಕು, ಈ ಅಂಕಗಳನ್ನು ಎಷ್ಟು ಪಡೆಯುವವರೆಗೂ ಕೂಡ ನಾನು TETಯನ್ನು ನಾನು ಆರಾಮಾಗಿ ತೊಗೋಬೋದು ಅನ್ನೋದು ಸಜೆಷನ್ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ನೀವು ತಪ್ಪದೆ ಈ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.